ನಮ್ಮ ಊರಲ್ಲಿ ಹರಿಕೃಷ್ಣ ಪುನರೂರು ಅಂತಿದ್ದಾರೆ. ಅವರು ತಮ್ಮ 60ನೇ ವರ್ಷದ ವಯಸ್ಸಿಗೆ 6 ಎಕರೆ ಭೂಮಿಯನ್ನು ಖರೀದಿಸಿ ಅದರಲ್ಲಿ 100 ಮನೆ ಮಾಡಿದರು. ಒಂದಲ್ಲ ಎರಡಲ್ಲ 100 ಮನೆ ಮಾಡಿ, ಯಾರಿಗೆ ಕಷ್ಟ ಇದೆ ಬನ್ನಿ, ನೀವು ಎಷ್ಟು ಕಾಲದಲ್ಲಿ ಉಳ್ಕೋಬೇಕು ಅಂತಿದೆ ಉಳ್ಕೊಳ್ಳಿ, ಯಾವಾಗ ನಿಮಗೆ ಇಲ್ಲ ಬೇರೆ ಅನುಕೂಲ ಆಯಿತು ಮನೆ ಮಾಡ್ಕೊಳ್ತೇವೆ ಮಾಡಿ ಹೋಗಿ, ಆವಾಗ ಇನ್ಯಾರು ಬಂದು ಸಮಾಜದಲ್ಲಿ ಕಷ್ಟದಲ್ಲಿದ್ದಾರಲ್ಲ ಅವರು ಬಂದು ಇಲ್ಲಿ ಉಳ್ಕೋತಾರೆ ಅಂತ ಹೇಳಿಕೊಂಡು ಇಷ್ಟು ವರ್ಷದಿಂದ ಅದು ನಡೀತಾ ಇದೆ. ಇದನ್ನೆಲ್ಲ ಕಂಡಾಗ ನಮ್ಗೆ ಅನಿಸಿದ್ದು, ಹೀಗೂ ಎಲ್ಲ ದೇವರ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿಕೊಂಡು ಆ ವಿಷಯದಲ್ಲಿ ನಾವು ಈ ಸಮಾಜದ ಶಿಷ್ಯರು ಹೌದು, ಇದರಿಂದ ನಾವು ಕಲ್ತದ್ದು. ಹಾಗಾಗಿ ಹೀಗೆ ನಾವು ಕಲ್ತದನ್ನು ಇನ್ನೊಂದು 10 ಮಂದಿಗೆ ಹೇಳಿದಾಗ ನೋಡಿ ದೊಡ್ಡ ಸೇವೆ ಇವತ್ತು ನಡೀತಾ ಇದೆ. ಹಾಗಾಗಿ ಇಂತಹ ರೀತಿಯಲ್ಲಿ ದೇವರ ಪೂಜೆ ಅದು ನಿರಂತರವಾಗಿ ನಡೀಬೇಕು. ರಾಮದೇವರಿಗೆ ಅಲ್ಲಿ ವೈಭವದ ಪೂಜೆ ನಡೀತಾ ಇದೆ, ಆ ಹೊತ್ತಿಗೆ ಇದೂ ನಡೆಯಬೇಕು.